ಸ್ವಲ್ಪ ನಮಸ್ಕಾರ. ಈ ದಿನ ಬಂಗಾರಪೇಟೆ ನಗರಸಭಾ ಕಚೇರಿಯಲ್ಲಿ ತಾಲೂಕಿಲಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಗಳ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಎಲ್ಲ ಆಡಳಿತಾಧಿಕಾರಿಗಳು ಮತ್ತು ಪಂಚಾಯಿತಿ ಪಿಡಿಒಗಳು ಹಾಗೂ ತಾಲೂಕು ಮಟ್ಟದ ಸಂಬಂಧಪಟ್ಟ ಅಧಿಕಾರಿ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ನಮ್ಮ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ರೆಡ್ಡಿ ಅವರು, ಇಒ ರವಿಕುಮಾರ್ ಅವರು, ಬಿಇಒ ಚಂದ್ರಶೇಖರ್ ಅವರು ಎಲ್ಲ ಕೂಡ ಹಾಜರಾಗಿದ್ದು, ಇವತ್ತು ಸಮಗ್ರವಾಗಿ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಬಂಗಾರಪೇಟೆ ನಗರದಲ್ಲಿ ಕುಡಿಯುವ ನೀರಿನ ಯಾವ ರೀತಿಯ ಸರಬರಾಜು ಮಾಡಬೇಕು, ಇಲ್ಲಿ ವ್ಯತ್ಯಾಸ ಆದ್ರೆ ಯಾವ ಕ್ರಮ ತಗೋಬೇಕು ಅಂತೇಳಿ ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲದೂ ಕೂಡ ವಿಶೇಷವಾಗಿ ಪಿಡಿಒಗಳಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬರಬಾರದು. ಆ ಸಮಸ್ಯೆಗೆ ತಕ್ಷಣ ನಾವು ಸ್ಪಂದಿಸ್ತೇವೆ. ನಮ್ಮ ಗಮನಕ್ಕೆ ಇವತ್ತೇನು ನಾವು ಸಮಿತಿ ಮಾಡಿದ್ದೇವೆ ಅಥವಾ ಪಿಡಿಒಗಳಿದ್ದಾರೆ, ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕುಡಿಯುವ ನೀರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೇನೆ. ಏನೇ ಆಗ್ಲಿ, ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ, ವಿಶೇಷವಾಗಿ ತಾಯಂದರಿಗೆ, ಜಾನುವಾರುಗಳಿಗೆ ಸಮಸ್ಯೆ ಬಂದ ರೀತಿಯಲ್ಲಿ ಸಮಗ್ರವಾಗಿ ನಾನು ಮತ್ತು ನನ್ನ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತೇವೆ. ಆಮೇಲೆ ಇವತ್ತು ಏನು ಅನೈತ್ರೈಸ್ ಆಗಿ ಇವತ್ತು ನಿವೇಶನನ್ನ ಯಾರ್ಯಾರು ಬೋಗಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇವತ್ತು ಕ್ರಮ ತಗೊಳ್ಳಿಕ್ಕೆ ಕೂಡ ಆಯಾ ಪಂಚಾಯತಿ ಪಿಡಿಒಗಳಿಗೆ ಅಧಿಕಾರವನ್ನ ಕೊಟ್ಟಿದ್ದೀವಿ. ಅವ್ರು ಯಾವುದು ತಪ್ಪಾಗಿ ಸೃಷ್ಟಿ ಮಾಡತಕ್ಕಂಥ ದಾಖಲೆಗಳನ್ನು ಯಾರು ಸ್ಥಳಪ್ರಭು ತಂದು ಕೊಡ್ತಾರೆ, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಕೂಡ ಇವತ್ತು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ಬಡವರು ಅನೈತಿಕ ಮಾಡ್ತಕ್ಕಂಥ ಲೇಔಟ್ಗಳಲ್ಲಿ ಈ ಒಂದು ಮೀಡಿಯೇಟರ್ಸ್ ಇಂದ ಸೈಟ್ಗಳನ್ನು ತಗೊಂಡು ಮೋಸ ಹೋಗ್ತಾ ಇದ್ದಾರೆ ಬಡವರು. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೂಡ ತಗೊಳ್ಳೋದಕ್ಕೆ ಹೇಳಿದ್ದೇವೆ. ಆಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕಂದಾಯ ಕಟ್ಟಿಲ್ಲ ಅಂತ ಗ್ರಾಮಗಳಲ್ಲಿ ಕಂದಾಯಗಳನ್ನ ವಸೂಲಿ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಮಾಡಿದ್ದೇವೆ. ಇದರೊಟ್ಟಿಗೆ ವಿಶೇಷವಾಗಿ ನಮ್ಮ ಸರ್ಕಾರದ ಮಹತ್ತರವಾದ ಯೋಜನೆ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಇವತ್ತು ನಾವು ಮುಂದಿನ ಸಭೆ ಕರೆದು ಅದನ್ನ ಯಶಸ್ವಿಯಾಗಿ ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಯುವ ಸಂಘಟನೆಯನ್ನ ಮಾಡಿ ಆ ಮುಖಾಂತರ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಅವ್ರ ಮನೆ ಭಾಗ ತಲುಪಲಿಕ್ಕೆ ಸಹಕಾರಿಯಾಗುವಂತೆ ಕ್ರಮ ತಗೋಬೇಕು ಅನ್ನೋದು ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದೆ. ಒಟ್ಟಾರೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆಗಳು, ಬರಗಾಲ ಸಂಬಂಧಪಟ್ಟ ಚರ್ಚೆ, ಗ್ರಾಮ ಪಂಚಾಯತ್ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡಗಳಿಗೆ ಬಗ್ಗೆ ಖಾತೆ ಮಾಡುವ ಬಗ್ಗೆ, ಈ ಸ್ವತ್ತನ್ನ ಮೊಟರೇಷನ್ ಬಗ್ಗೆ ಮತ್ತು ಬಿಬಿಜಿ ರಾಮ್ಜಿ ಯೋಜನೆ ಏನು ಕೇಂದ್ರ ಸರ್ಕಾರ ಹೊಸದಾಗಿ ತಂತು, ಈ ಯೋಜನೆದವರು ಕೂಡ ಹಣ ಬಿಡುಗಡೆ ಆಗ್ತಿದ್ರು. ಹಿಂದೆ ನಾವೇನು ಮನ್ರೇಗಾದಲ್ಲಿ ಮಾಡಿರ್ತೀವಿ ಅದೇ ಯೋಜನೆಗಳನ್ನ ಇವತ್ತು ಮುಂದುವರಿಸೋದಕ್ಕೆ ಈ ಹಾಪಲ್ಲಿ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸಮಗ್ರವಾಗಿ ಪಿಡಿಒಗಳನ್ನು ಕರೆದು ಇವತ್ತು ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನ ಸೂಚನೆಯನ್ನ ಕೊಟ್ಟಿರ್ತೇವೆ.